ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೀದಿ ಬದಿ ವ್ಯಾಪಾರಿಗಳ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಗೋಲಿ ಆಡುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಸೂಪರ್ ಮಾರ್ಕೆಟ್, ಕಿರಾಣಾ ಬಜಾರ್, ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆ ಸೇರಿದಂತೆ ವಿವಿಧೆಡೆ ಇರೋ ಬೀದಿ ವ್ಯಾಪಾರಿಗಳನ್ನು ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಿಕೊಡುವುದರ ಮೂಲಕ ಅವರಿಗೆ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಗೋಲಿ ಆಡುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಮಾರ್ಕೆಟ, ಒಂದು ಡೆಂಕ, ಒಂದು ರಾಮ ಮಂದಿರ, ಒಂದು ಇದು ತಿಮ್ಮಾಪುರಿ ಹಿಡಿದು ಜೋರಿಗೆ ಕ್ರಾಸ್ ಹೋಗೋ ರಸ್ತೆ, ಎಲ್ಲ ಕಡೆ 7 ಜೂನಲ್ನಲ್ಲಿ ಇಂಪಾರ್ಟೆಂಟ್ ಜೂನಲ್ ಆದಂಥ ಹಾಟ್ ಸಿಟಿ ಆದಂಥ ಸೂಪರ್ ಮಾರ್ಕೆಟ್ನಲ್ಲಿ ಹೃದಯ ಭಾಗದಂಥ ಅಲ್ಲಿ ಅವಶ್ಯಕತೆ ಮೊದಲನೇ ಜೂನಲ್ಲ. ಅದಕ್ಕೆ ಇಲ್ಲಿಂದ ಸುನಿಲ್ ಕುಮಾರ್ IAS ಅವರು ಇಲ್ಲೇ ಫಸ್ಟ್ ಜೂನಲ್ ಮಾಡ್ರಂಥ ಅದು ಇಲ್ಲಿಂದ ಮುನಾ ಪಟೇಲ್ ಅವರಿಗೆ, ಇಂಜಿನಿಯರಿಗೆ, ಎಲ್ಲರಿಗೆ ಅಧಿಕಾರಿಗಳು ನಮ್ಮ ಎದುರಿಗೆ ಕಳಿಸಿ ಹೇಳಿದರು. ನಗರಾಭಿವೃದ್ಧಿ ಸಚಿವರು ರೋಷನ್ ಬೇಗ್ ಸಾಹೇಬರು ಬಂದು ಹೋದಾಗ ಅವರು ಹೇಳಿದರು ಕೂಡ ಅವರು ಯಾವುದೂ ಗಮನ ಹರಿಸಿಲ್ಲ, ಯಾವುದೂ ಜೂನಲ್ ಮಾಡಿಲ್ಲ. ಮತ್ತು ಬೀದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯಲ್ಲಿ ಸಂಪೂರ್ಣ ಬೀದಿ ಪಾಲಾಗ್ಯದಾರ, ವಂಚಿತರಾಗ್ಯದಾರ. 7 ಜೂನಲ್ನಲ್ಲಿ 1 ಜೂನಲನ್ನು ಮುಖ್ಯವಾಗಿ ಮಾಡ್ತಾರೆ ಏನೋ. ಸಾರ್ವಜನಿಕರಿಗೆ ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿಗೆ ಬರ್ತದೆ ಬಜಾರ್ನಲ್ಲಿ, ಚಪ್ಪಲ್ ಬಜಾರ್ ವಿವಿಧ ವಸ್ತುಗಳು ಖರೀದಿಗೆ ಬಂದ ನಂತರ ಅವ್ರು ನೆಮ್ಮದಿಲಿಂದ ಅವ್ರು ಖರೀದಿ ವಸ್ತು ತೊಗೊಂಡು ಅವರು ಹೋಗ್ತಾರೆ. ಅದಕ್ಕೆ ಅದು ಅವಕಾಶ ಮಾಡಿಕೊಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. 200 ಹಿಡಿದು 300 ಬೀದಿ ವ್ಯಾಪಾರಿಗಳು ಇದ್ದಾರೆ. ಎಲ್ಲ ವಿವಿಧ ವಸ್ತುಗಳು ವ್ಯಾಪಾರ, ಹಣ್ಣ, ಹಂಪಲ, ಬಟ್ಟೆ, ತರಕಾರಿ ವ್ಯಾಪಾರಸ್ಥರು ಇದ್ದಾರೆ. ಅವರಿಗೆ ನಿಗದಿಪಡಿಸಿದ ಸ್ಥಳದ ಸೂಪರ್ ಮಾರ್ಕೆಟ್ ಜೈಲಿನಲ್ಲಿ ಅಲ್ಲಿಂದ ಎಲ್ಲರಿಗೆ ಅಲ್ಲಿಂದ ವರ್ಗಾಯಿಸಿ ಎಲ್ಲರಿಗೂ ಒಗ್ಗಟ್ಟು ಮಾಡಿ ಅನುವು ಮಾಡಿ ಈ ಸ್ಥಳದಲ್ಲಿ ಹಾಕಿದ್ರೆ ಬರೋಂಥ ವಸ್ತು ಖರೀದಿಗೆ ಲಕ್ಷಾಂತರ ಜನ ಬರೋಂಥ ಈಗ ಮುಂದೊಂದು ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ರಂಜಾನ ಎಂಥ ದೊಡ್ಡ ಹಬ್ಬಗಳು ಬರ್ತಾವೆ. ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ. ಈ ನಿಗದಿಪಡಿಸಿದ ಸ್ಥಳದಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಹಾಕಿದ್ರು ಸೌಂದೀಕರಣ ಆಗ್ತದೆ. ಮಹಾನಗರ ಪಾಲಿಕೆ ಆಯುಕ್ತರ ಹೆಸರು, ಕೆಲವು ಅಧಿಕಾರಿಗಳು ಒಳ್ಳೆಯ ಹೆಸರು ಇರ್ತದೆ ಸರ್ಕಾರ ಲೈನಲ್ಲಿ. ಅವ್ರು ಮಾಡೋ ಕರ್ತವ್ಯ ಮಾಡಬೇಕಂತ ನಾವು ಭಾಳಷ್ಟು ಸಲ ಮನವಿ ಕೊಟ್ಟರು. ಮನವಿ ಸ್ಪಂದಿಸಿಲ್ಲ. ನಾನು ಬೇಸತ್ತಾಗಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ. ಪತ್ರಿಕಾಗೋಷ್ಠಿ ಮೂಲಕ ಇವತ್ತೇನದ ನಾವು ವಿನೂತನ ಹೋರಾಟ ಹಮ್ಮಿಕೊಂಡಿದ್ದೇವೆ. ಗೋಟಿ ಆಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಇವತ್ತಿಂದು ನಮ್ಮದು ಇದು ಮನವಿಗೆ ಅವರು ಸ್ಪಂದಿಸಲೇಬೇಕು. 15 ದಿನದ ಗಡುವು ಕೊಡ್ತಾ ಇದ್ದೀನಿ. 15 ದಿನದಾಗ ಮಾಡಿದ್ದಿಲ್ಲ ಅಂದ್ರೆ ಇಲ್ಲಿಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಅಧ್ಯಕ್ಷರು, ಕೆಲವು ಇನ್ನೂ ಮೋರ್ಚಾ ಅಧ್ಯಕ್ಷರು ನಾವು ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ವಿಧಾನಸಭೆಗೆ ನಾವು ಜಿಲ್ಲಾಧಿಕಾರಿ ಮೇಲೆ ನಾವು ಮುತ್ತಿಗೆ ಹಾಕ್ತೀವಿ. ಮತ್ತು RC ಗಮನಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಕಳಿಸ್ಬೇಕು ಪೌರಾಡಳಿತ ಮಂತ್ರಿಗೆ, ನಗರಾಭಿವೃದ್ಧಿ ಮಂತ್ರಿ, CM ತನಕ ಹೋಗೋದು ಅವಕಾಶ ಇದೆ. ನಾವು ಮಾಡ್ತೀವಿ. ಅದು ಕೊಡಬಾರ್ದು, ಅದು ಮಾಡಬಾರ್ದಂತ, ಅದು ತಪ್ಪಿಸ್ಬೇಕು. ತಾವು ಕಾನೂನು ಚೌಕಟ್ಟಿನಲ್ಲಿ ಸಾರ್ವಜನಿಕರ ಸೇವೆ ಮಾಡಿ ಮೂಲಭೂತ ಸೌಕರ್ಯ ಏನು ಕಾನೂನು ಅನ್ನಿಸ್ತದೆ ಆ ಟೈಪ್ ಕೊಡಬೇಕಂತ ನಾನು ವಿನಂತಿ ಮಾಡ್ತೀನಿ. ಇವತ್ತಿಂದು ಆಯುಕ್ತರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮನವಿಯನ್ನು ಸ್ಪಂದಿಸಬೇಕಂತ ನಾನು ಅವರಲ್ಲಿ ಬೇಡಿಕೊಳ್ತೇನೆ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.